ವೀಕ್ಷಕರೇ, ನಾರಾಯಣ್ ಮೂರ್ತಿ ಅವರು ಹುಟ್ಟಾಕಿರೋ ಇನ್ಫೋಸಿಸ್ ಸಂಸ್ಥೆ ಇವತ್ತು ಬೆಳೆದು ದೊಡ್ಡ ಸಾಮ್ರಾಜ್ಯವಾಗಿದೆ. ಅದರಲ್ಲೂ ಇಂಜಿನಿಯರಿಂಗ್ ಮುಗಿಸಿ ಈ ಕಂಪ್ನಿಗೆ ಜಾಯ್ನ್ ಆಗಬೇಕು ಅನ್ನೋದು ಎಷ್ಟೋ ಜನರ ಕನಸು. ಆದರೆ ಇವಾಗ ಬರ್ತಾ ಇರೋ ವಿಚಾರದ ಪ್ರಕಾರ ಈ ಕಂಪ್ನಿ ವಿರುದ್ಧ ಎಷ್ಟೋ ಜನಗಳು ಆಕ್ರೋಶಕ್ಕೆ ಹೊರಗಾಗಿ ಇನ್ಫೋಸಿಸ್ನ ಅಪೋಸ್ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ, ಈ ಕಂಪ್ನಿ ಕಳೆದ ಶುಕ್ರವಾರದಂದು ಸುಮಾರು 700 ಜನ ಎಂಪ್ಲಾಯೀಸ್ನ ಆನ್ ಸ್ಪಾಟ್ ಅಲ್ಲಿನೇ ಕೆಲಸದಿಂದ ಕಿತ್ತು ಬಿಸಾಕಿದ್ದಾರೆ. ಕಾರಣ ಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನಾಗುತ್ತೆ ಅಂದ್ರೆ, ಈ 700 ಜನ ಎಂಪ್ಲಾಯೀಸ್ ಇದಾರಲ್ಲ, ಇವರೆಲ್ಲ 2022ನೇ ಬ್ಯಾಚ್ ಅವರು. ಇವ್ರಿಗೆಲ್ಲ 2022ರಲ್ಲಿನೇ ಇನ್ಫೋಸಿಸ್ ಇಂದ ಆಫರ್ ಲೆಟರ್ ಬಂದಿರುತ್ತೆ. ಆದ್ರೂ ಕೂಡ ಕೆಲಸಕ್ಕೆ ಜಾಯ್ನ್ ಆಗೋದಕ್ಕೆ ಸುಮಾರು 2.5 ವರ್ಷಗಳಷ್ಟು ಕಾಯಿಸಿದ್ದಾರೆ ಇನ್ಫೋಸಿಸ್ ಅವರು. ಆದ್ರೂ ಕೂಡ ಕೊನೆಗೆ 2024 ಸೆಪ್ಟೆಂಬರ್ ಮಂತ್ ಅಲ್ಲಿ ಇವ್ರಿಗೆಲ್ಲ ಕಂಪ್ನಿಗೆ ಜಾಯ್ನ್ ಮಾಡ್ಕೊಂಡಿದ್ದಾರೆ. 4-5 ತಿಂಗಳು ಕೆಲಸ ಈಸಿಯಾಗಿ ಹೋಗ್ತಾ ಇತ್ತು. ಆದ್ರೆ ಕಳೆದ ಶುಕ್ರವಾರದಂದು 700 ಜನ ಎಂಪ್ಲಾಯೀಸ್ ನ ಚೇಂಬರ್ಗೆ ಕರೆಸಿ ಅವ್ರ ಹತ್ರ ಇದ್ದ ಎಲ್ಲ ಮೊಬೈಲ್ ಫೋನ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಯಾವುದೇ ರೀತಿಯಾದ ವಿಡಿಯೋ ರೆಕಾರ್ಡ್ ಮಾಡ್ಕೋಬಾರ್ದು ಅಂತ ಹೇಳಿ ರಾಜೀನಾಮೆಗೆ ಸಿಗ್ನೇಚರ್ ಹಾಕಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ನೀವು ಯಾರು ಇನ್ಫೋಸಿಸ್ ಎಂಪ್ಲಾಯೀಸೇ ಅಲ್ಲ ಅಂದ್ಬಿಟ್ಟು ಆನ್ ದ ಸ್ಪಾಟ್ ಅಲ್ಲಿನೇ 700 ಜನ ಎಂಪ್ಲಾಯೀಸ್ ನ ತೆಗೆದಾಕಿದ್ದಾರೆ. ಎಷ್ಟೋ ಜನ ನಾವೆಲ್ಲ ಬೇರೆ ಸ್ಟೇಟ್ ಇಂದ ಬಂದಿದ್ದೀವಿ, ನಮಗೆ ಮೈಸೂರಲ್ಲಿ ಅಷ್ಟಾಗಿ ಯಾರು ಪರಿಚಯ ಇಲ್ಲ, ಒಂದು ದಿನ ಟೈಮ್ ಕೊಡಿ ಹೋಗ್ತೀವಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಕಂಪ್ನಿಯವರು ಆನ್ ದ ಸ್ಪಾಟ್ ಅಲ್ಲಿನೇ ಅವರನ್ನ 6 ಗಂಟೆ ಒಳಗೇನೆ ಎಲ್ಲ ಖಾಲಿ ಮಾಡಬೇಕು ಜಾಗನ ಅಂತ ಹೇಳಿ ಅವರನ್ನ ಫೈರ್ ಮಾಡಿದ್ದಾರೆ. ಇದಕ್ಕೆ ನ್ಯೂಸ್ ಅವರು ಸಾರ್ವಜನಿಕರು ಕ್ವಶನ್ ಮಾಡಿದಾಗ ಕಂಪ್ನಿಯವರು ಕೊಡ್ತಾ ಇರೋ ರೀಸನ್ ಅಂದ್ರೆ, ಇವ್ರಿಗೆಲ್ಲ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಟೆಸ್ಟ್ ಮಾಡಿರ್ತಾರೆ, ಅದರಲ್ಲಿ ಇವ್ರು ಯಾರು ಪಾಸ್ ಆಗಿಲ್ಲ, ಅದಕ್ಕಾಗಿ ನಮಗೆ ಸ್ಕಿಲ್ ಇರೋ ಪರ್ಸನ್ ಅಷ್ಟೇ ಬೇಕಾಗಿರೋದು ಅಂತ ಹೇಳಿ ಕಂಪ್ನಿಯವರು ಉತ್ತರ ಕೊಟ್ಟಿದ್ದಾರೆ. ಇದಕ್ಕೆ NIT ಅವರು ಇನ್ಫೋಸಿಸ್ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ಏನಂದ್ರೆ, ಯಾವುದೇ ರೀತಿಯಾದ ಕ್ಲೂ ಇಲ್ಲದೆ 700 ಜನ ಎಂಪ್ಲಾಯೀಸ್ನ ತೆಗೆದಾಕಿದ್ದಾರೆ. ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು, ಅಟ್ಲೀಸ್ಟ್ ತೆಗೆದಾಕೋ 2-3 ದಿನಗಳ ಮುಂಚೆ ಹೇಳಿದ್ರೆ ಇವರೆಲ್ಲ ಅರೇಂಜ್ ಮಾಡ್ಕೊಂಡಿರೋರು. ಇದಕ್ಕೆ ಇವರು 2.5 ವರ್ಷಗಳಷ್ಟು ಕಾಯಬೇಕಾಗಿತ್ತಾ, ಇದು ತುಂಬಾ ಅನ್ಯಾಯ ಅಂತ ಹೇಳಿದ್ದಾರೆ. ಹಾಗೆ ಕೆಲವೊಬ್ರು ಎಂಪ್ಲಾಯೀಸು ಸ್ಕಿಲ್ ಡೆವಲಪ್ಮೆಂಟ್ ಟೆಸ್ಟ್ನ ಬೇಕಂತಲೇ ತುಂಬಾ ಕಷ್ಟಕರವಾಗಿ ನೀಡಲಾಗಿತ್ತು, ಅದಕ್ಕಾಗಿ ನಾವು ಯಾವುದೇ ಎಕ್ಸಾಮ್ನ ಕ್ರ್ಯಾಕ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ದಾರೆ. ನನ್ನ ಒಪಿನಿಯನ್ ಏನಂದರೆ, ಇನ್ಫೋಸಿಸ್ ಕಂಪ್ನಿಯವರು ಒಂದು ದಿನ ಟೈಮ್ ಕೊಟ್ಟಿದ್ರೆ ಇವರೆಲ್ಲ ಈಸಿಯಾಗಿ ಕಂಪ್ನಿನ ಬಿಟ್ಟು ಹೋಗ್ತಾ ಇದ್ರು. ಆನ್ ದ ಸ್ಪಾಟ್ ಆಗಿ ಕೆಲಸ ಬಿಡು ಅಂತಂದರೆ ಯಾರಿಗೆ ಕೂಡ ಕಷ್ಟ ಆಗೇ ಆಗುತ್ತೆ. ಅದಕ್ಕಾಗಿ ಫೈನಲ್ ಆಗಿ ಒಂದು ಡೋರ್ ಕ್ಲೋಸ್ ಆದರೆ ಇನ್ನೊಂದು ಡೋರ್ ಓಪನ್ ಆಗುತ್ತೆ. ಬೆಂಗಳೂರಲ್ಲಿ ಎಷ್ಟೊಂದು ಕಂಪ್ನಿಗಳಿದೆ, ಅದರೊಳಗೆ ಯಾವುದಾದ್ರೂ ಕಂಪ್ನಿಗೆ ನೀವು ಜಾಯ್ನ್ ಆಗಲಬಹುದು. ಸೊ ತಲೆ ಕೆಡಿಸ್ಕೊಳ್ದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.